ಯಾವತ್ತು ಅನ್ಕೊಂತಿದ್ದೆ ನನ್ನೊಂದು ಶೋ ಬರ್ಕಂತ, ಆದರೆ ಕಹಿ ಸತ್ಯ ಅಂತಂತಂದ್ರೆ ನಾವು ಬೇರೆಯವ್ರು ನಮ್ಮನ್ನು ಕರೀತಾರೆ ಅವಕಾಶ ಕೊಡ್ತಾರಂತ ಕಾಯ್ತಾ ಇಕ್ಕಂಡ್ರೆ ತೆಂಗಿನ ಚಿಪ್ ಸಿಕ್ಕದ್ ಬಿಟ್ರೆ ಅವಕಾಶ ಸಿಕ್ಕತ್ತಂತ ಹೇಳೋಕ್ಕಾತಿಲ್ಲ. ಅದಕ್ಕೆ ನಮ್ಮ ಅವಕಾಶ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಕಂತ ನಾನೇ ಶುರು ಮಾಡೋದು ಹೊಸ ಶೋ ರುಚಿ ಗಮ್ಮತ್. ಯೂನಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಫಸ್ಟ್ ಎಪಿಸೋಡ್ಗೆ ನನ್ನ ಫಾಲೋವರ್ಸ್ನ ಗೆಸ್ಟ್ ಆಗಿ ಕರೆದು ಶೂಟ್ ಮಾಡಿದೆ. ಅಫ್ಕೋರ್ಸ್ ಫಸ್ಟ್ ಎಪಿಸೋಡ್ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಶೋ ಅಂತ ಹೋಸ್ಟ್ ಮಾಡ್ತಿದ್ದೆ. ರೆಸ್ಟೋರೆಂಟ್ ರೀಚ್ ಔಟ್ ಮಾಡಿ, ಗೆಸ್ಟ್ ಇನ್ವೈಟ್ ಮಾಡಿ, ಕ್ಯಾಮ್ರಾಮನ್ ಟೈಮ್ ಕಂಡ್ಕೊಂಡು ನಾನು ಬಿಡು ಮಾಡ್ಕೊಂಡು ಊರಿಗೆ ಬಂದು ಶೂಟ್ ಮಾಡ್ಕಿದ್ದೆ. ನಿಜ ಹೇಳ್ಕಂದ್ರೆ ಎಲ್ಲರೂ ಒಟ್ಟು ಹಾಕೋದು ಹಿಂಸೆ ಅಂತ ಅನ್ಸರು, ಎಲ್ಲರೂ ಸಪೋರ್ಟಿಂದ ಈಸಿಲಿ ಆಯ್ತು. ಇಷ್ಟೆಲ್ಲ ಮಾಡ್ರು ಮಧ್ಯದಲ್ಲಿ ಒಂದು ದೊಡ್ಡ ಶಾಕ್ ಸಿಕ್ತು. ಅದೆಂತಂತ ಲಾಸ್ಟಲ್ಲಿ ಹೇಳ್ತೆ. ಅನ್ಕೊಂಡದ್ದು ಒಂದು ಹೆಜ್ಜೆ ಇಡೋಕೆ 100 ಸಲ ಯೋಚನೆ ಮಾಡಿದೆ, ಡೌಟ್ಸ್ ತುಂಬ ಇದ್ದಿತ್ತು. ಬಟ್ ಯೋಚನೆ ಮಾಡ್ಕೊಂಡು ಬೇಜಾರಲ್ಲಿ ಇಪ್ಪೋದಕ್ಕಿಂತ ಎಂತಾದ್ರೂ ಒಂದು ಮಾಡಿ ಫೇಲ್ಯೂರ್ ಆದರೂ ರಿಗ್ರೆಟ್ ಇಲ್ಲದೆ ಬದುಕೋದು ಫಾರ್ ಬೆಟರ್ ಅಂತ ಅನ್ಸುತ್ತೆ. ಇದು ನನ್ನ ಫಸ್ಟ್ ಸ್ಟೆಪ್. ಮುಂದೆ ಸುಮಾರು ಗಮ್ಮತ್ತಿರೋದು. ನಾನು ಮೈಕ್ ತಗೊಂಡು ಹೋಯ್ತಿದ್ದೆ. ಆ ಮೈಕ್ ಆ್ಯಕ್ಚುಲಿ ವರ್ಕ್ ಆಗಲಿಲ್ಲ. ಸೊ ಎಂತಾಯ್ತಂದರೆ ಆಮೇಲೆ ಮೊಬೈಲೆಲ್ಲ ಸೈಡಿಗೆ ಇಟ್ಟು ಅದರಿಂದ ರೆಕಾರ್ಡ್ ಎಲ್ಲ ಮಾಡಿ ಇವಾಗ ಎಡಿಟ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ ಈಗ. ಮತ್ತು ಕೆಲವೊಂದು ಪೋರ್ಷನ್ಸ್ ವಿದೌಟ್ ಮೈಕ್ ಆಯಿತು, ಮೊಬೈಲ್ಸ್ ಇಲ್ಲ ಮೈಕ್ಸ್ ಇಲ್ಲ, ಆ ಥರ ಆಯ್ತು. ಈಗ ದೂರದಿಂದ ವಾಯ್ಸ್ ಕಿಂತಿತ್ತು. ಸೊ ಮಧ್ಯದ ಸೆಗ್ಮೆಂಟ್ ಎಲ್ಲ ದಟ್ಸ್ ಫೈನ್, ಕಾಂಬ ಎಲ್ಲ ಪರ್ಫೆಕ್ಟ್ ಬರ್ಕಂತಂದ್ರೆ ಆತಲ್ಲ. ಕೆಲವು ಸಲ ಹಿಂಗೆಲ್ಲ ಆಯ್ತು. ಸೊ ದಟ್ ನೆಕ್ಸ್ಟ್ ಎಪಿಸೋಡಿಂದ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ